ಅವ್ರ ಹೆಸರಲ್ಲಿ ಪೂಜೆ ಮಾಡಲಿ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೇಗ ಅವರು ಜೈಲಿಂದ ಬಿಡುಗಡೆ ಆಗಬೇಕು. ಅವರು ನಿರಪರಾಧಿ. ಆದರೆ ಈಗ ನಮ್ಮ ನಾರಾಯಣ ಸಮ್ಮಣ್ಣವ್ರು ಹೇಳ್ದಂಗೆ ಅವರು ಶ್ರಮಪಟ್ಟು ಪಕ್ಷನ ಅಧಿಕಾರಕ್ಕೆ ತರ್ತಾರೆ ಅಂತನ್ನೋ ಹಿನ್ನೆಲೆಯಲ್ಲಿ ಆಮೇಲೆ ಹೊಟ್ಟೆ ಕಿಚ್ಚಿಗೆ ಬಿ ಜೆ ಪಿಯವರು ಅವ್ರನ್ನ ಅನೇಕ ಕೇಸ್ಗಳಾಕಿ ಇಡಿ ಕೇಸ್ಗಳು ಅದು ಇದು ಮಣ್ಣು ಮಸಿ ಬಿ ಜೆ ಪಿಯವ್ರು ಮಾಡ್ತಾ ಇರೋದೇ ಅದು ಕುತಂತ್ರದ ರಾಜಕಾರಣ. ಈಗ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹಿಳಾ ಮೀಸಲಾತಿ ಇದನ್ನ ನೆನಪು ಮಾಡ್ಕೋಬೇಕಾಗ್ತದೆ. ಮಹಿಳಾ ಮೀಸಲಾತಿ ಬಗ್ಗೆ 23ರಲ್ಲೇ ಆಗಿತ್ತು. ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಸೇರಿ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಆದರೆ ಅವತ್ತು ಜಾರಿಗೆ ತರಕ್ಕೆ ಇದೇ ಅಡ್ಗಾಲ ಹಾಕಿದ್ರು, ಇದೇ ಬಿ ಜೆ ಪಿಯವರು. ಆದರೆ ಮೊನ್ನೆ ಪಂಚರಾಜ್ಯಗಳ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ಇವರು ಡಿಲಿಮಿಟೇಷನ್ ಅಡ್ಡ ತಂದರು. ನಾರ್ತಲ್ಲಿ 1:3 ಕ್ಷೇತ್ರಗಳು ಜಾಸ್ತಿ ಮಾಡ್ಕೊಂಡು, ಯಾಕಂದ್ರೆ ನಾರ್ತಲ್ಲೆಲ್ಲ ಅವ್ರದ್ದೇ ಬಿ ಜೆ ಪಿ ಸುಂಟ್ರಗಾಳಿ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನು ಅಡ್ಡ ಇಟ್ಕೊಂಡು ಅದ್ರ ಸಂಧಿಯಲ್ಲಿ ಮಹಿಳಾ ಮೀಸಲಾತಿನ ಕೇಳಿದ್ರು. ಇದು ಯಾವ ನ್ಯಾಯ ಸ್ವಾಮಿ? ಎರಡೂ ಸಪ್ರೇಟ್ ಸಬ್ಜೆಕ್ಟ್ ಇತ್ತು. ಕೇಳಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಅವರು ಅಡ್ಡಪಡಿಸಿದ್ರೆ ಅದಕ್ಕೆ ನಾವು ಒಪ್ಕೊತೀವಿ. ಅವ್ರ ಮಹಿಳಾ ಮೀಸಲಾತಿಗೆ ನಮ್ದೇನು ಅಡ್ಡ ಇಲ್ಲ, ನಾವು ಕೂಡ ಅದ್ರ ಪರವಾಗಿದ್ದೀವಿ ಅನ್ನೋ ಮಾತನ್ನು ಕಾಂಗ್ರೆಸ್ ಸರ್ಕಾರದಲ್ಲೇ ಅದನ್ನು ಪ್ರಸ್ತಾವನೆ ಆಗಿತ್ತು. ಹಾಗಾಗಿ ಇವರು ಕುತಂತ್ರ ರಾಜಕಾರಣ, ಎಲ್ಲ ಕಡೆ ಕುತಂತ್ರನೇ. ಡಿಲಿಮಿಟೇಷನ್ ಅಡ್ಡ ಇಟ್ಕೊಂಡು ಅದ್ರ ಸಂಧಿಯಲ್ಲಿ ಕೇಳಿದಾಗ ಡಿಲಿಮಿಟೇಷನ್ ವಿರೋಧ ಮಾಡಿ, ಈ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ದಕ್ಷಿಣ ರಾಜ್ಯಗಳನ್ನ ಹಿಮ್ಮೆಟ್ಟಕ್ಕೆ, ದಕ್ಷಿಣ ರಾಜ್ಯಗಳನ್ನ ಕುಂಠಿತಗೊಳಿಸಲಿಕ್ಕೆ ನೀವು ಉತ್ತರ ರಾಜ್ಯಗಳಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಈ ಕುತಂತ್ರ ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ನಮ್ಮವರು ಒಪ್ಪಲೇ ಇಲ್ಲ. ನ್ಯಾಯಬದ್ಧವಾಗಿದೆ. ಹಾಗಾಗಿ ಈ ಹಿಂದೆ ಅವರು ಜೈಲಲ್ಲಿದ್ದಾಗ ಇದೇ ರೀತಿ ನಾವೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿ ಚೂರ್ಗಾಯಿ ಹಾಕಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ನಾವಿಲ್ಲಿ ಪೂಜೆ ಮಾಡಿ ಚೂರ್ಗಾಯಿ ಹಾಕಿದ್ದು ಕರೆಕ್ಟಾಗಿ 1 ವಾರಕ್ಕೆ 7ನೇ ದಿವಸಕ್ಕೇ ಅವರು ಜೈಲಿಂದ ಬಿಡುಗಡೆ ಆದರು. ಇದನ್ನು ನಾವು ನೆನಪು ಮಾಡಬೇಕಾಗುತ್ತೆ. ನಮಗೆಲ್ಲ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಬಿಡುಗಡೆ ಆಗಿ ಏರ್ಪೋರ್ಟಿಂದ ಬರಬೇಕಾದ್ರೆ ನಾವು ಅದೇ ಬೆಟ್ಟಲ್ಸೂರು ಕ್ರಾಸ್ಗೆ ಹೋಗಿ ಅವ್ರು ಹೂಗಳು ಚೆಲ್ಬಿಟ್ಟು ಸ್ವಾಗತ ಮಾಡಿದ್ವಿ. ಆ ರೀತಿ ಭಗವಂತ ಆದಷ್ಟು ಶೀಘ್ರವಾಗಿ ಅವರು ಮುಖ್ಯಮಂತ್ರಿ ಸಿಹಿ ಸುದ್ದಿ ಬರ್ತದೆ. ಆವತ್ತು ಕೂಡ ಇವತ್ತು ನಾವು ಅಡ್ವಾನ್ಸ್ ಆಗಿ ತೆಂಗಿನಕಾಯಿಗಳು ಚೂರುಕಾಯಿ ಹೊಡೆದಿದ್ದೀವಿ. ಆವತ್ತು 100,000 ಕಾಯಿ ನಾನು ಅರಿಕೆ ಹೊತ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಆಗಿದ್ದ ದಿವಸ ನಾವು ಅನೇಕ ರೀತಿಯಲ್ಲಿ ಅಣ್ಣ ಇಲ್ಲ ಈ ಕಡೆ ಇಲ್ಲ ಹಿಂದೆ ಬರ್ರಿ, ಕೈ ಬರ್ತಾ ಇದೆ ಇಲ್ಲೋಕೆ ರಮೇಶ್ ಚಟ್ನಿ ಹೊಡಿದೆ ಹೋಗು. ಶಿವಕುಮಾರ್ ಸಾಹೇಬ್ರಿಗೆ ಒಳ್ಳೆ ಟೈಮ್ನಾಗ ಅಡ್ಡ ಮಾಡ್ತಾರೆ. ಹಿಂದೆ ಹೋಗ ನೀ ಅಣ್ಣ ಇಲ್ಲ ಈ ಕಡೆ ಇಲ್ಲ ಹಿಂದೆ ಬರ್ರಿ, ಕೈ ಬರ್ತಾ ಇದೆ ಇಲ್ಲೋಕೆ ರಮೇಶ್ ಅಣ್ಣ ನಿಂತ್ಕೊಳ್ಳಿ. ಇಲ್ಲ ಇಲ್ಲ ನೀವು ಹೋಗಿ ಅಲ್ಲೇ.